ಫ್ರೆಂಡ್ಸ್, ನಮಸ್ಕಾರ. KVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತೊಂದು ನಾನು ಸುಂದರವಾದ ಬಾಗಿಲ ತೋರಣನ ಮಾವಿನ ಎಲೆ ಮತ್ತು ಚೆಂಡು ಹೂನ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಚೆಂಡು ಹೂ ಮತ್ತು ಮಾವಿನ ಎಲೆಯ ತೋರಣ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ಈ ರೀತಿ A4 ಶೀಟ್ ಸೈಜ್ನ ಡ್ರಾಯಿಂಗ್ ಶೀಟ್ ಏನು ಸಿಗುತ್ತೆ ಅದನ್ನ ತಗೊಂಡಿದ್ದೀನಿ. ಅದನ್ನು ಹೀಗೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ರೀತಿಯ ಒಂದು ಫೋಲ್ಡ್ ಮಾಡ್ತಾ ಇದ್ದೀನಿ. ಹೀಗೆ ಇವಾಗ ನೋಡಿ, ಒಂದು ಪೆನ್ಸಿಲ್ನ ತಗೊಂಡ್ಬಿಟ್ಟು ನಾನು ಹೀಗೆ ಒಂದು ಡ್ರಾ ಮಾಡ್ತಾ ಇದ್ದೀನಿ. ಅಂದರೆ ಲೀಫ್ ಪೆಟಲ್ ಬರಬೇಕು. ಹಾಗೆ ಹೀಗೆ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಇವಾಗ ಹೀಗೆ ನೋಡಿ, ಒಂಚೂರು ತುದಿ ಶಾರ್ಪ್ ಬರಲಿಲ್ಲ ಅಂದರೆ ಒಂಚೂರು ಶೇಪ್ ಕೊಟ್ಕೋಬೋದು. ಈ ರೀತಿ ಇವಾಗ ನೋಡಿ, ಲೀಫ್ ಪೆಟಲ್ಸ್ ರೆಡಿ ಇದೆ. ಇವಾಗ ಹೀಗೆ ಫೋಲ್ಡಿಂಗ್ಸ್ನ ಓಪನ್ ಮಾಡಿಬಿಟ್ಟು ನೋಡಿ, ಹೀಗೆ ಇಟ್ಕೊಂಡು ಮೇಲ್ಭಾಗ ಏನಿರುತ್ತೆ ಅದನ್ನ ಹೀಗೆ ಮತ್ತೆ ಹೀಗೆ ಒಂದು ಸಾರಿ ಈ ಕಡೆ ಸೈಡು, ಮತ್ತೊಂದು ಸಾರಿ ಈ ಕಡೆ ಸೈಡು, ಮತ್ತೆ ಹೀಗೆ ಮತ್ತೆ ಹೀಗೆ. ನೋಡಿ, ಹೀಗೆ ಇಟ್ಕೊಂಡು ಒಂದ್ಸಲ ಟೈಟಾಗಿ ಪ್ರೆಸ್ ಮಾಡಬೇಕು. ನಂತರ ಹೀಗೆ ಓಪನ್ ಮಾಡಿ ನೋಡಿ, ಇವಾಗ ಬಿಚ್ಚಿದ್ದೀನಿ ನೋಡಿ. ಎಕ್ಸಾಕ್ಟ್ ಮಾವಿನ ಎಲೆ ಶೇಪೇ ಬಂದಿದೆ. ಇದೇ ರೀತಿ ನಾನು ಉಳಿದ ಎಲ್ಲ ಎಲೆಗಳನ್ನು ನಾನು ಇದೇ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮಾವಿನ ಎಲೆಗಳೆಲ್ಲ ರೆಡಿಯಾಗಿದೆ. ಇವಾಗ ನೋಡಿ, ಹೀಗೆ ಹಿಂದೆ ತಿರುಗಿಸ್ಬಿಟ್ಟು ನಾನು ಇಲ್ಲೊಂದು ಸ್ವಲ್ಪ ಗ್ಲೂ ಹಾಕ್ತಾ ಇದ್ದೀನಿ. ಗ್ಲೂ ಹಾಕಿ ಈ ಮೇಲ್ಗಡೆ ತೊಟ್ಟಿನ ಪಾರ್ಟ್ ಏನಿರುತ್ತೆ ಅದನ್ನು ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಎಲೆಗಳನ್ನು ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ, ನಾನು ಇಲ್ಲೊಂದು ಕ್ರೇಪ್ ಪೇಪರ್ನ ತಗೊಂಡಿದ್ದೀನಿ. ಕ್ರೇಪ್ ಪೇಪರ್ನ ಸುಮಾರು ನೋಡಿ ಹೀಗೆ 2 ಇಂಚಿಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಟ್ ಮಾಡಿರೋ ಪೀಸ್ನ ಹೀಗೆ ನೀಟಾಗಿ ಒಂದ್ಸರಿ ಫೋಲ್ಡಿಂಗ್ ಮಾಡ್ಕೋಬೇಕು. ಹೀಗೆ ನಂತರ ಕ್ರಾಸ್ ಏನಾದ್ರು ಇದ್ದರೆ ಒಂದ್ಸರಿ ಕರೆಕ್ಟಾಗಿ ನೋಡಿಕೊಂಡು ಹೀಗೆ 2 ಸೈಡು ಕಟ್ ಮಾಡ್ಕೋಬೋದು. ನೋಡಿ, ಈ ಸೈಡ್ ಕರೆಕ್ಟಾಗಿದೆ. ಇವಾಗ ಹೀಗೆ ಹಿಡ್ಕೊಂಡ್ಬಿಟ್ಟು ನಾನು
ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಸೈಡ್ ಫುಲ್ ಕಟ್ ಆಯಿತು. ಇವಾಗ ಮತ್ತೊಂದು ಸೈಡ್ಗೂ ಸಹ ಇದೇ ರೀತಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎರಡು ಸೈಡು ಹೀಗೆ ಕಟ್ ಆಗಿದೆ. ಇವಾಗ ಹೀಗೆ ಬಿಚ್ತಾ ಇದ್ದೀನಿ. ಮಗ ಎಂತಕ್ಕೆ ತೆಗಿತೀಯಾ? ಇವಾಗ ನೋಡಿ ಒಂದು ಸೂಜಿ ಹೀಗೆ ದಾರನ ಹಾಕ್ಕೊಂಡ್ಬಿಟ್ಟು ನಾರ್ಮಲ್ ಮಷಿನ್ ಥ್ರೆಡ್ ಹಾಕಿದ್ದೀನಿ ಫ್ರೆಂಡ್ಸ್. ಹೀಗೆ ಸೆಂಟರಲ್ಲಿ ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಹೀಗೆ ಎಳ್ಕೊಂಡ್ಬಿಟ್ಟು ದಾರನ ಹೀಗೆ ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ನೀಟಾಗಿ ಹೀಗೆ ಓಪನ್ ಮಾಡ್ತಾ ಇದ್ದೀನಿ ಎರಡೂ ಸೈಡು. ನೋಡಿ ಇವಾಗ ನೀಟಾಗಿ ಬಿಡಿಸ್ಕೊಂಡಾದ್ಮೇಲೆ ಈ ರೀತಿ ಎಷ್ಟು ಸುಂದರವಾದ ಚೆಂಡು ಹೂ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಹೂವೆಲ್ಲ ರೆಡಿಯಾಗಿದೆ. ನೋಡಿ ನಾನಿಲ್ಲಿ ದಾರನ ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ಹೂವೆಲ್ಲ ರೆಡಿ ಇದೆ, ಮತ್ತು ಲೀವ್ಸು ರೆಡಿ ಇದೆ ಅಲ್ವಾ. ಇವಾಗ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ನೋಡಿ ಫಸ್ಟು ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ. ಫಸ್ಟ್ ಒಂದು ಹೂವನ್ನ ಹಾಕ್ತಾ ಇದ್ದೀನಿ. ಇವಾಗ ಒಂದು ಎಲೆ ತಗೋತಾ ಇದ್ದೀನಿ. ನೋಡಿ ಹೀಗೆ ನಾವು ಫೋಲ್ಡಿಂಗ್ ಮಾಡ್ಕೊಂಡಿದ್ವಲ್ಲ, ಅದ್ರ ಒಳಗಡೆ ಆರಾಮಾಗಿ ನೀಡಲ್ ಹೋಗುತ್ತೆ. ಹೀಗೆ ಮತ್ತೆ ಇನ್ನೊಂದು ಹೂವನ್ನ ತಗೋತಾ ಇದ್ದೀನಿ. ಮತ್ತೆ ಒಂದು ಎಲೆ, ಮತ್ತೆ ಒಂದು ಹೂವು, ಇನ್ನೊಂದು ಎಲೆ, ಮತ್ತೆ ಹೂವು. ಇದೇ ರೀತಿ ನಾನು ಫುಲ್ ಎಲೆ ಮತ್ತೆ ಹೂ ರೆಡಿ ಮಾಡ್ಕೊಂಡಿದ್ನಲ್ಲ ಅದಷ್ಟನ್ನು ಹಾಕೋತಾ ಇದ್ದೀನಿ. ನೋಡಿ ಇವಾಗ ರೆಡಿ ಮಾಡ್ಕೊಂಡಿರೋ ಎಲೆ ಮತ್ತೆ ಹೂಗಳನ್ನೆಲ್ಲ ಹಾಕಿ ಆಗಿದೆ. ಎಂಡಲ್ಲೂ ನೋಡಿ ನಾನು ಮತ್ತೆ ಹೀಗೆ ದಾರನ ಕಟ್ ಮಾಡಿಬಿಟ್ಟು ಹೀಗೊಂದು ನಾಟ್ ಹಾಕ್ತಾ ಇದ್ದೀನಿ. ಅಂದರೆ ನಾಟ್ ಹಾಕಬೇಕಿದ್ರೆ ಇಲ್ಲಿ ಹುಕ್ಕಿಗೆ ಹಾಕೋದಕ್ಕೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ಇವಾಗ
ಸುಂದರವಾದ ಮಾವಿನ ಎಲೆ ತೋರಣ ರೆಡಿಯಾಗಿದೆ ನೋಡಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಈ ಲೀಫ್ ಮೇಲ್ಗಡೆ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಹೀಗೊಂದು ಅಂದರೆ ಎಲ್ಲೆಲ್ಲಿ ಫೋಲ್ಡಿಂಗ್ಸ್ ಬಂದಿರತ್ತಲ್ಲ ಅಲ್ಲೆಲ್ಲ ಲೈನ್ ಹಾಕಿದ್ದೀನಿ. ಅದರಿಂದ ಇದು ಈ ಲೀಫ್ ಸ್ವಲ್ಪ ಎದ್ದು ಕಾಣಿಸ್ತಾ ಇದೆ ನೋಡಿ, ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ಚೆಂಡು ಹೂವು ಮತ್ತು ಮಾವಿನ ಎಲೆ, ಅದು ರಿಯಲ್ ಎಲೆ ಮತ್ತು ರಿಯಲ್ ಮಾವಿನ ಎಲೆ ಮತ್ತು ಚೆಂಡು ಹೂವಿನ ಹಾಕಿ ಮಾಡಿದ ಹಾಗೆ ಇದೆ ಅಲ್ವಾ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಈ ಬಂದಿರುವ ಹಬ್ಬಕ್ಕೆ ಈ ರೀತಿಯ ಮಾವಿನ ಎಲೆ ಮತ್ತು ಈ ರೀತಿ ಚೆಂಡು ಹೂವನ್ನು ನೀವೇ ಮಾಡಿಕೊಂಡು ಈ ರೀತಿ ತೋರಣ ಮಾಡಿ ಹಾಕ್ಕೊಂಡ್ರೆ ಯಾವತ್ತೂ ಬಾಡದ ಮಾವಿನ ಎಲೆ ತೋರಣ ರೆಡಿ ಆಗುತ್ತೆ. ಮತ್ತು ನಮಗೆ ನಾವೇ ಮಾಡಿದ ಖುಷಿ ಸಹ ಇರತ್ತಲ್ವಾ. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಮಾವಿನ ಎಲೆ ತೋರಣನ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.